ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನಾರಚನೆಯ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ. ಸಂಪುಟ ಪುನಾರಚನೆಯ ಚೆಂಡು ಮತ್ತೆ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಹೋಗ್ತಾ ಇದೆ. ಮೊದಲಿಗೆ ಹೋಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಈ ವಿಚಾರ. ಈ ಹಿಂದೆ ಸಂಪುಟ ಸಚಿವ ಪುನಾರಚನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ. ಸೊ ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡಬೇಕು ಅಂತಂದ್ರು. ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡಿದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಅಂತ ಅಂದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮಾತಾಡ್ತಿದ್ದ ಹಾಗೇನೆ ಮತ್ತೆ ರಾಹುಲ್ ಗಾಂಧಿ ಅಂಗಳಕ್ಕೆ ಹೋಗ್ತಾ ಇದೆ. ಅಲ್ಲಿಗೆ ಹಗ್ಗ ಜಗ್ಗಾಟ ಮುಂದುವರಿತಾ ಇರೋದು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸುಮಾರು 50 ನಿಮಿಷಗಳ ಕಾಲ, ಹತ್ರ 1 ಗಂಟೆಗಳ ಕಾಲ ಮಾತಾಡಿದ್ದಾರೆ. ಹಾಗಿದ್ರೆ ಈ ಸಂದರ್ಭದಲ್ಲಿ ಏನೇನ್ ಹೇಳಿದ್ರು, ಏನೇನ್ ನಡೀತು ಅನ್ನೋದು ಪ್ರಶ್ನೆ ಅಲ್ವಾ? ರಾಜ್ಯ ಸಚಿವ ಸಂಪುಟಕ್ಕೆ ಎಐಸಿಸಿ ಅಧ್ಯಕ್ಷ ಗ್ರೀನ್ ಸಿಗ್ನಲ್ ಕೊಟ್ರಾ ಅಥವಾ ಕೊಡ್ಲಿಲ್ವಾ? ಇದು ಸದ್ಯಕ್ಕಿರುವಂತ ಪ್ರಶ್ನೆ. ನೋಡಿ, ಬಹಳ ದಿನಗಳಿಂದ ಒಂದು 2-3 ತಿಂಗಳಿಂದ ಅಂತೂ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ನಲ್ಲಿ ಕ್ರಾಂತಿ ಫಿಕ್ಸು ಅಂತ ಹೇಳಿದ್ದು ಕಾಂಗ್ರೆಸ್ನವರೇನೆ, ಮಾಧ್ಯಮಗಳಲ್ಲ. ಮೊದಲಿಗೆ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಕ್ರಾಂತಿ ಅಂತ. ಅದೇ ಕ್ರಾಂತಿ ಮುಂದುವರ್ಕೊಂಡು ಬರುತ್ತೆ, ಯಾವಾಗ ಆಗತ್ತೆ ಅಂತ. ಸಚಿವ ಸಂಪುಟ ಪುನಾರಚನೆ ಅಂತ ಬಂದಾಗ ಗೃಹ ಸಚಿವರು, ಸಿಎಂ ಆಪ್ತ ಬಣದವರು ಆಗ್ಬೇಕು, ಆಗ್ಲಿ, ಒಳ್ಳೆಯದೇ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ಹಾಗಿದ್ರೆ ಯಾವಾಗ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಆಯಿತು. ಮೊದಲಿಗೆ ಹೈಕಮಾಂಡ್ ಗಮನಕ್ಕೆ ಇದು ಹೋದಾಗ ಬಿಹಾರ ಎಲೆಕ್ಷನ್ ಒಂದು ಮುಗಿದು ಬಿಡ್ಲಿ ಅಂತ ಹೇಳಿದ್ರು. ಬಿಹಾರ ಎಲೆಕ್ಷನ್ ಮುಗ್ದಿದ್ದು ಆಯಿತು. ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆ ಮಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಅಂತ ಹೇಳಿದ್ದು ಆಯಿತು. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸುಮಾರು 50 ನಿಮಿಷಗಳ ಕಾಲ, 1 ಗಂಟೆ ಅಂತ ಇಟ್ಕೊಳ್ಳಿ, ಮಾತುಕತೆಯನ್ನು ನಡೆಸಿದ್ದಾರೆ ಸಿಎಂ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನಾರಚನೆ ಯಾಕೆ ಮಾಡಬೇಕು, ಈಗ ಅದರ ಅವಶ್ಯಕತೆ ರಾಜ್ಯ ಕಾಂಗ್ರೆಸ್ಸಿಗೆ ಇದೀಗ, ಯಾರ್ಯಾರು ಬೇಡಿಕೆಯನ್ನು ಇಟ್ಟಿದ್ದಾರೆ, ನಾವು ಪುನಾರಚನೆ ಮಾಡಿದ್ವಿ ಅಂತಂದ್ರೆ ಏನಾಗತ್ತೆ, ಮಾಡದೇ ಇದ್ರೆ ಏನಾಗತ್ತೆ, ಮಾಡಿದ್ರೆ ಆಗುವ ಬೆಳವಣಿಗೆ, ಮಾಡದೇ ಇದ್ರೆ ಆಗುವ ಬದಲಾವಣೆ, ಇದೆಲ್ಲವನ್ನು ಕೂಡ ವಿವರಿಸಿದ್ದಾರೆ. ಜೊತೆಗೆ ಸಚಿವ ಸಂಪುಟ ಪುನರಚನೆ ಬೇಕು ಆರ್ ಬೇಡ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರ ಅನಿಸಿಕೆಗೇನು ಮತ್ತು ಅವರ ಆಪ್ತ ವರ್ಗದವರ ಅನಿಸಿಕೆಗೇನು, ಶಾಸಕರುಗಳ ಅನಿಸಿಕೆಗೇನು ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ ಅವರು, ಅದು ಪ್ರಶ್ನೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಆಗಿದ್ರು ಸಿಎಂ ಸಿದ್ದರಾಮಯ್ಯನವರು. 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಸಂಪುಟ ಪುನಾರಚನೆಯ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಯಾವ ಕಾರಣಕ್ಕೆ ಸಂಪುಟ ಪುನಾರಚನೆಯನ್ನ ಮಾಡಬೇಕು ಅಂತ ವಿವರಿಸಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ತೀರ್ಮಾನಿಸೋಣ ಅಂತ ಖರ್ಗೆ ಹೇಳಿದಾರಂತೆ. ಹೀಗಾಗಿ ರಾಹುಲ್ ವೇಣುಗೋಪಾಲ್ ಜೊತೆ ಚರ್ಚಿಸಲಿದ್ದಾರೆ ಖರ್ಗೆ. ವರಿಷ್ಠರ ಜೊತೆ ಚರ್ಚಿಸುವವರೆಗೂ ಸಂಪುಟ ಪುನಾರಚನೆಗೆ ಬ್ರೇಕ್ ಅಂತೂ ಬೀಳತ್ತೆ. ಸೊ ಅಗೇನ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಮೇಲೆ ಹೇಳಿದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ, ಅದ್ರ ಬಗ್ಗೆ ಚರ್ಚಿಸಿ, ವೇಣುಗೋಪಾಲ್ ಅವ್ರು ಬೇರೆ ಇದ್ದಾರೆ, ಅವ್ರ ಜೊತೆಗೆ ಚರ್ಚಿಸಿ ಆನಂತರ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರು ದೆಹಲಿಯಿಂದ ಬಂದಿದ್ದ ತಕ್ಷಣ ಏನೋ ಒಂದು ಸಂದೇಶ ಕೊಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರು ಕೆಲವು ಶಾಸಕರುಗಳು. ಈ ಕಾರಣಕ್ಕಾಗಿ ಕೆಲವು ಶಾಸಕರುಗಳು ಲಾಭಿ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ರು. ಈಗಾಗಲೇ ಸಚಿವರಾದವರು ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಅಂತಲೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗೋದಕ್ಕೆ ಅಂತ ಹೊರಟಿದ್ದು ಕೂಡ ಇದೆ. ಕೆಲವರು ಹೋಗಿದ್ದೂ ಇದೆ, ಕೆಲವರು ಹೋಗಿ ಬಂದಿದ್ದೂ ಇದೆ, ಕೆಲವರು ಹೋಗೋದಕ್ಕೆ ತುದಿಕಾಲಲ್ಲಿ ಇದ್ದಿದ್ದೂ ಇದೆ. ಸೊ ಅದೆಲ್ಲದಕ್ಕೂ ಕೊಂಚ ಮಟ್ಟಿಗೆ ಈಗ ಬ್ರೇಕ್ ಅಂತೂ ಬೀಳ್ತಾ ಇದೆ. ಇದು ತಾತ್ಕಾಲಿಕ ಬ್ರೇಕ್ ಅಂತ ಅನ್ಕೊಳ್ಳೋಣ, ತಕ್ಷಣದ ಬ್ರೇಕು ಅಂತ ಅನ್ಕೊಳ್ಳೋಣ. ಹಾಗಿದ್ರೆ ಮತ್ತೆ ಯಾವಾಗ ಪುನಾರಚನೆ ಆಗ್ಬೋದು, ಒಂದು ವೇಳೆ ಮಾಡೋದಾದ್ರೆ ಯಾವಾಗ ಮಾಡಬಹುದು ಅನ್ನೋದು ಇವ್ರ ಲೆಕ್ಕಾಚಾರ. ಮುಹೂರ್ತ ಯಾವಾಗ ಇಟ್ಕೊಳ್ಬಹುದು? ಹಾಗಾದ್ರೆ ಬಿಹಾರ ಎಲೆಕ್ಷನ್ ಅಂತ ಮುಹೂರ್ತ ಇಟ್ಕೊಂಡಿದ್ರು, ಅದು ಮುಗ್ದೋಯ್ತು. ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ, ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಸಂಪುಟ ಪುನಾರಚನೆ ಡೌಟು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಮುಂದಕ್ಕಿರುವ ಮೇಜರ್ ಬೆಳವಣಿಗೆ ಅಂತ ಅಂದ್ರೆ ಅದು ಎಲ್ರಿಗೂ ಗೊತ್ತಿರೋ ಹಾಗೇನೆ ಇನ್ನೇನು ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ, ವರ್ಷ ಆಗತ್ತಲ್ಲ. ಸೊ ಅದೇ ರೀತಿಯಾಗಿ ಹಾಗಾಗಿ ಚಳಿಗಾಲ ಅಧಿವೇಶನ ಒಂದು ಮುಗಿಲಿ, ಅಷ್ಟರ ಒಳಗಡೆನೆ ಮಾಡೋದು ಬೇಡ, ಸುಮ್ಮನೆ ಸುಮ್ಮುರ್ಸು, ಅಸಮಾಧಾನ, ಭಿನ್ನಾಭಿಪ್ರಾಯ ಅದನ್ನು ಮುಗಿಸ್ಕೊಬಿಡೋಣ ಬಿಡಿ ಅಂತ ಹೇಳಬಹುದು. ಸೊ ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಸಂಪುಟ ಪುನಾರಚನೆ ನಡೆಯೋದು ಡೌಟು ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಹುತೇಕವಾಗಿ ಬೆಳಗಾವಿ ಚಳಿಗಾಲದ ಅಧಿವೇಶನದ ನಂತರ ರೀಶಫಲ್ ಮಾಡಬಹುದೇನೋ ಅನ್ನೋದು ಅನುಮಾನ. ಪುನಾರಚನೆಗೆ ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ರು ರಾಹುಲ್ ಗಾಂಧಿ.
ಖರ್ಗೆ ಜೊತೆಗೆ ಚರ್ಚಿಸಿ ಪುನಾರಚನೆ ಮಾಡಿ ಅಂತ ಹೇಳಿದ್ರು ವರಿಷ್ಠರು. ಆದರೆ ಮತ್ತೆ ರಾಹುಲ್ ಜೊತೆ ಚರ್ಚಿಸಿ ನಿರ್ಧಾರ ಅಂತ ಖರ್ಗೆ ಅವರು ಹೇಳ್ಬಿಟ್ಟಿದ್ದಾರೆ. ಅರ್ಧದಷ್ಟು ಬಿಟ್ಟು ಹೊಸಬರಿಗೆ ಅವಕಾಶ ನೀಡುವಲ್ಲಿ ಕಡಿತ ಅನ್ನೋದನ್ನು ಹೇಳ್ತಾ ಇದ್ದಾರೆ. 6 ರಿಂದ 7 ಸಚಿವರನ್ನು ಬದಲಾವಣೆ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಹೊಸಬರಿಗೆ ಅವಕಾಶದ ಬಗ್ಗೆ ಚಿಂತನೆ ಇದೆ. ಒಂದು 6 ರಿಂದ 7 ಮಂದಿ ಈಗ ಆಲ್ರೆಡಿ ಸಚಿವರಾದವರು ಯಾರ್ಯಾರು ಇದ್ದಾರೋ ಅವ್ರಗಳ ಕಾರ್ಯವೈಖರಿ ಬಗ್ಗೆ ಕೆಲವರಿಗೆ ಅಸಮಾಧಾನ ಇದೆ. ಯಾಕಂದರೆ ರಿಪೋರ್ಟ್ ಎಲ್ಲ ಕೇಳಿದ್ರು, ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ, ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀರಾ, ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಾ ಹೇಳಿ, ರಿಪೋರ್ಟ್ ಕೊಡಿ ಅಂತ. ಕೆಲವರು ಯಾವುದೇ ರೀತಿಯಾದಂಥ ಕಾರ್ಯ ಮಾಡಿಲ್ಲ, ಅದು ಮುಂದೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ಬೋದು ಅಂತ ಅವ್ರನ್ನೆಲ್ಲ ಹೊರಗಡೆ ಹಾಕಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದಿದೆ. ಹಾಗಾಗಿ ಈಗ ಚಳಿಗಾಲದ ಅಧಿವೇಶನ ಮುಂದಕ್ಕಿದೆ ಅಲ್ವಾ, ಸೊ ಅದೆಲ್ಲ ಕಂಪ್ಲೀಟಾಗಿ ಮುಗಿಲಿ, ಯಾವುದೇ ಗೊಂದಲ, ಯಾವುದೇ ಇರಿಸು ಮುರುಸು, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇ ಅದು ಮುಗಿದು ಬಿಡಲಿ, ಆಮೇಲೆ ನಾವು ಬದಲಾವಣೆಯನ್ನು ಮಾಡೋಣ ಅನ್ನುವಂಥ ಥಾಟ್ನಲ್ಲಿ, ಯೋಚನೆಯಲ್ಲಿ ಇದ್ದರೂ ಕೂಡ ಇರಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯಲ್ಲೇ ಎಲ್ಲವೂ ಇತ್ತು. ಕಾರಣ ರಾಹುಲ್ ಗಾಂಧಿಯವರೇ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ AICC ಅಧ್ಯಕ್ಷರ ಜೊತೆಗೆ ಮಾತಾಡಿ ಅಂತ. ಆದರೆ ಯಾಕೋ ಗೊತ್ತಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಕಾದು ನೋಡಬೇಕು ಅಂತನೋ, ಅಥವಾ ಸ್ವಲ್ಪ ಸಮಯಾವಕಾಶ ಬೇಕು ಅಂತನೋ, ಅಥವಾ ಯೋಚನೆ ಮಾಡೋದಕ್ಕೆ ಅಂತನೋ, ಅಥವಾ ಹೈಕಮಾಂಡ್ ಜೊತೆಗೆ ತಮ್ಮ ನಿರ್ಧಾರ ಏನು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನಿರ್ಧಾರ ಏನು, ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ. DK ಶಿವಕುಮಾರ್ ಅವ್ರು ಬೇರೆ ಮಾತಾಡೋಕ್ಕೆ ಹೋಗಿದ್ರು. ಅವರು ಕೂಡ ಅಣ್ಣ ತಮ್ಮ ಇಬ್ಬರೂ ಒಂದು 40 ರಿಂದ 45 ನಿಮಿಷ ಮಾತಾಡ್ಕೊಂಡು ಬಂದಿದ್ದಾರೆ. ಅದ್ರ ಮಧ್ಯದಲ್ಲಿ ಒಂದಷ್ಟು ನಾಯಕರುಗಳು, ಹಿರಿಯರು ಮತ್ತು ಹೊಸಬರು ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಎಲ್ಲರೂ ಹೇಳಿರುವಂಥ ವಿಚಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರ ಮುಂದೆ ಇಟ್ಟು, ನಾವೀಗ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಹೀಗಾಗತ್ತೆ, ಮಾಡಲಿಲ್ಲ ಅಂದರೆ ಹೀಗಾಗತ್ತೆ, ಈಗ ಚಳಿಗಾಲ ಅಧಿವೇಶನ ಇದೆ, ಈಗ ಮಾಡಬೇಕಾ, ಈಗ ಮಾಡಬಾರ್ದಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ತಮ್ಮ ಅನಿಸಿಕೆ, ತಮ್ಮ ಅಭಿಪ್ರಾಯ ಏನಿದೆ ಅದನ್ನು ರಾಹುಲ್ ಗಾಂಧಿಯವರ ಮುಂದೆ ಇಟ್ಟು ಆ ನಂತರ ಎಲ್ಲರೂ ಚರ್ಚಿಸಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಹೇಳಬಹುದಾದ ಸಾಧ್ಯತೆಗಳಿದೆ. ಅಷ್ಟೊತ್ತಿಗೆ ಚಳಿಗಾಲ ಅಧಿವೇಶನ ಇನ್ನೇನು ಪ್ರಾರಂಭ ಆಗತ್ತೆ. ಹಾಗಾಗಿ ಅದು ಚಳಿಗಾಲದ ಅಧಿವೇಶನ ಕಂಪ್ಲೀಟಾಗಿ ಮುಗಿದ ನಂತರವೇ ಹಾಗಿದ್ರೆ ಅನೌನ್ಸ್ಮೆಂಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ. ಸದ್ಯಕ್ಕೆ ಮಾತ್ರ ಬ್ರೇಕಾ ಇದು, ಅಥವಾ ಇದು ಮುಂದಕ್ಕೂ ಕೂಡ ಹಾಗೆ ಮುಂದುವರ್ಕೊಂಡು ಹೋಗಲಿ, ಈಗೇನು ನಡೀತಾ ಇದೆ ಯಥಾಸ್ಥಿತಿ ಹಾಗೇ ಇರಲಿ ಅನ್ನುವಂಥದ್ದು ಗೊತ್ತಿಲ್ಲ. ಹೈಕಮಾಂಡ್ ಲೆಕ್ಕಾಚಾರ ಏನಿದೆ ಅಂತ. ಆದರೆ ಕೆಲವರು ಬಹಳ ನಿರೀಕ್ಷೆಯಲ್ಲಿ ಇದ್ರಲ್ಲ, ನಾನು ಸಚಿವ ಆಗೇ ಆಗ್ತೀನಿ ಅಂತ, ಅವರಿಗಂತೂ ನಿರಾಸೆ ಆಗಿದೆ. ಯಾಕಂದರೆ ಕೆಲವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು, ಡಿಸೆಂಬರ್ ಆದಮೇಲೆ ನನ್ನ ಲಕ್ ಚೇಂಜ್ ಆಗುತ್ತೆ, ಡಿಸೆಂಬರ್ ಆದಮೇಲೆ ನಾನು ಮಾತಾಡ್ತೀನಿ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡಿದರು. ಅಂದರೆ ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ನಲ್ಲಿದ್ದರು, ನಮಗೆ ಆಗೇ ಆಗುತ್ತೆ, ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ. ಇನ್ನು ಕೆಲವರಿಗೆ ಢವ ಅಂತಿತ್ತು. ಈಗ ಆಲ್ರೆಡಿ ಸಚಿವರಾದವ್ರಿಗೆ ಅಯ್ಯೋ ನಮಗೆ ಕೊಟ್ಬಿಡ್ತಾರೇನೋ, ನಮಗೆ ಹೊರಗಡೆ ಕಳಿಸ್ಬಿಡ್ತಾರೇನೋ, ಏನು ಮಾಡೋದು, ಹೆಂಗೆ ಉಳಿಸ್ಕೊಳ್ಳೋದು ನಮ್ಮ ಹತ್ರ ಇರುವಂಥ ಸಚಿವ ಸ್ಥಾನವನ್ನು ಅಂತ ಅವ್ರಿಗೊಂದು ಸ್ವಲ್ಪ ಮಟ್ಟಿಗೆ ಉಸಿರಾಡಬಹುದು. ಈಗ ಇದು ಹೀಗೆ ಮುಂದಕ್ಕೆ ಹೋಗಿ ಕಂಪ್ಲೀಟಾಗಿ 5 ವರ್ಷ ಮುಗಿಯುತ್ತೆ ಅಂತ. ನವೆಂಬರ್ 21ಕ್ಕೆ ಇನ್ನೇನು ಜಾಸ್ತಿ ದಿನ ಇಲ್ಲ, 21ಕ್ಕೆ 2.5 ವರ್ಷ ಆಗುತ್ತೆ ಈ ಸರ್ಕಾರ ರಚನೆ ಆಗಿ. 2.5 ವರ್ಷದ ಸೂತ್ರ ಅಂತ ಹೇಳ್ತಾ ಇದ್ರು ಈ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲೇ. ಇಲ್ಲ ಒಂದು ಫಾರ್ಮುಲಾ ಮಾಡ್ಕೊಬಿಟ್ಟಿದ್ದಾರಂತೆ, 2.5 ವರ್ಷ ಆದಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತಂತೆ, ಅಧಿಕಾರ ಅವ್ರಿಗೆ ಹಸ್ತಾಂತರ ಆಗತ್ತಂತೆ, ಸಚಿವರಿಗೆ ಅವಕಾಶ ಸಿಗುತ್ತಂತೆ ಅಂತ. ಈ ಅಂತೆ ಕಂತೆಗಳನ್ನು ದುಡ್ಕೊಂಡು ನವೆಂಬರ್ 18ರ ತನಕ ಬಂದು ನಿಂತಿದ್ದಾನೆ. 21ಕ್ಕೆ 2.5 ವರ್ಷ. ಸೊ ಇದು ಎಲ್ಲಿವರೆಗೂ ಹೋಗ್ಲಿಲ್ಲತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು. ಕೆಲವರು ನಿರೀಕ್ಷೆನ ಇಟ್ಕೊಂಡೇ ಕಾಯ್ತಾ ಇದ್ದಿದ್ದು, ಹೌದು ನಮ್ಗೆ ಅವಕಾಶ ಸಿಗಬಹುದು ಅಂತ. ಸೊ ಅದೆಲ್ಲದಕ್ಕೂ ಸದ್ಯದ ಮಟ್ಟಿಗೆ ಈಗ ಬ್ರೇಕ್ ಬೀಳ್ತಾ ಇದೆ. DK ಶಿವಕುಮಾರ್ ಅವ್ರ ನಿಲುವು ಏನು ಕತೆನೋ ಗೊತ್ತಿಲ್ಲ. ಅವರು ಕೂಡ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ರು, ಅವ್ರಿಗೇನು ಪ್ರಸ್ತಾಪಿಸಿದ್ರು ಗೊತ್ತಿಲ್ಲ. ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತ ಪ್ರಸ್ತಾಪಿಸಿದ್ರು, ಆಗಬಾರ್ದು ಅಂತ ಪ್ರಸ್ತಾಪಿಸಿದ್ರು. ಯಾಕೆ ಅಂತ ಹೇಳಿದ್ರೆ, ನೀವು ಸೂಕ್ಷ್ಮವಾಗಿ ಗಮನಿಸಿ, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಥವಾ ಆಗಲಿ ಅನ್ನುವಂಥ ಮನಸ್ಸು ಇರುವಂಥದ್ದು ಸಿದ್ದರಾಮಯ್ಯನವರ ಆಪ್ತರಿಗೆ, ಸಿದ್ದರಾಮಯ್ಯನವ್ರ ಬಣದವರಿಗೆ, ಗೃಹ ಸಚಿವರಿಗೆ, ಮಹದೇವಪ್ಪನವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ರಾಜಣ್ಣ ಅವರಿಗೆ, ಸಿದ್ದರಾಮಯ್ಯನವರಿಗೆ. ಇದ್ರ ಮಧ್ಯದಲ್ಲಿ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೊನ್ನೆ. ಏನಂತ, ಸಚಿವ ಸಂಪುಟ ಪುನರ್ರಚನೆ ಆಯಿತು ಅಂತಂದರೆ ಸಿದ್ದರಾಮಯ್ಯನವರು ಬದಲಾಗಲ್ಲ, CM ಬದಲಾಗಲ್ಲ, ಯಾವುದೇ ಕಾರಣಕ್ಕೂ CM ಬದಲಾವಣೆ ಆಗಲ್ಲ ಅಂತ. ರೀಶಫಲ್ ಆಯಿತು ಅಂತಂದರೆ CM ಬದಲಾಗಲ್ಲ ಅಂತ. ಸೊ CM ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕೆಲವರು ಸಚಿವ ಸಂಪುಟ ಪುನರ್ರಚನೆ ಆಗಲಿ ಅಂತ ಪಟ್ಟು ಹಿಡಿದು ಕೂತಿದ್ದಾರಾ ಅಂತ. ಹಾಗಿದ್ರೆ CM ಆಗಬೇಕು ಅನ್ನುವಂಥ ಆಕಾಂಕ್ಷೆಯಲ್ಲಿರುವಂಥ DK ಶಿವಕುಮಾರ್ ಅವರು ಸಚಿವ ಸಂಪುಟ ಪುನರ್ರಚನೆ ಬೇಡ, ಈಗೇನಿದೆ ಅದು ಹಾಗೆ ಯಥಾಸ್ಥಿತಿ ಮುಂದುವರಿಲಿ, ಆದರೆ CM ಬದಲಾವಣೆ ಆಗಲಿ ಅಂತ ಕೇಳ್ಕೊಂಡು ಬಂದಿದ್ದಾರಾ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಇದನ್ನೇ ಚರ್ಚೆ ಮಾಡಿದ ಅಣ್ಣ ತಮ್ಮ ಇಬ್ರು DK ಬ್ರದರ್ಸ್ ಹೋಗಿ ಮಾತುಕತೆ ನಡೆಸಿದ್ರು. ಸೊ ಇದ್ರ ಬಗ್ಗೆನೇ ಮಾತಾಡಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಇದೆ.